ಭಕ್ತಿ ಹೊತ್ತಿಸಿಕೊಂಡ ಬಸವ ನಂತರ ಅಂಬೇಡ್ಕರ್ ಆ ಬೆಳಕಿನ ಮೂಲಕ ಜಗತ್ತನ್ನು ಮುನ್ನಡೆಸಿದರು. ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ಈ ಸಮಾನತೆಯ ಸಂಕೇತವಾಗಿ ನಾವು ಅವರನ್ನು ಪೂಜಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಇಡೀ ತಮ್ಮ ಬದುಕನ್ನು ಹುಡುಕಾಗಿದ್ದರು. 1891ರಲ್ಲಿ ಮಧ್ಯಪ್ರದೇಶದ ಮೌ ಅಂತಕ್ಕಂಥ ಏಪ್ರಿಲ್ 14ರಲ್ಲಿ ಭೀಮಾಬಾಯಿ ಮತ್ತು ರಾಮ್ಜಿ ಸಕ್ಪಾಲ್ ಅವರ 14ನೇ ಪುತ್ರರಾದಂತಹ ಮಹಾ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಬದುಕಿನ ತುಂಬ ಸಮಾನತೆಗಾಗಿ, ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಭಾರತವನ್ನು ಹೇಗೆ ಕಟ್ಟಬೇಕು, ಹೊಸ ನೆಲೆಯಲ್ಲಿ ಹೇಗೆ ಕಟ್ಟಬೇಕು ಅಂತ ಆಲೋಚನೆಯಲ್ಲಿ ತಮ್ಮ ಜೀವನ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಒಂದು ಅಸ್ಪೃಶ್ಯದ ಜಾತಿಯಲ್ಲಿ ಜನಾಂಗದಲ್ಲಿ ಜನಿಸಿದ ಬಾಬಾ ಸಾಹೇಬರು ಶಿಕ್ಷಣದಿಂದನೇ ಮಾತ್ರ ನಾನು ಮುಂದೆ ಬರಲಿಕ್ಕೆ ಸಾಧ್ಯ, ನನ್ನ ಜನಾಂಗ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಕಂಡುಕೊಂಡಿದ್ದಾರೆ. ಯಾಕಂತಂದ್ರೆ ಶಿಕ್ಷಣದಿಂದ ಮಾತ್ರ ಜಗತ್ತು ಮತ್ತೆ ಮನುಷ್ಯ ಮಾನವನಾಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅದಕ್ಕೆ ಅವರು ಶಿಕ್ಷಣ, ಸಂಘಟನೆ, ಹೋರಾಟ 3 ಮುಖ್ಯ ಧ್ಯೇಯಗಳನ್ನ ಇಟ್ಕೊಂಡವರು. ಒಬ್ಬ ಸಾಮಾನ್ಯವಾದಂತಹ ವ್ಯಕ್ತಿ ಭಾರತದಲ್ಲಿ ವಿದ್ಯಾಭ್ಯಾಸ ಮಾಡುವುದೇ ಕಷ್ಟದ ಕಾಲ. 1900ರ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಲೆಗೆ ಹೋಗ್ತಾ ಇದ್ದಾನೆ ಅಂತನ್ನುವುದೇ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇರತಕ್ಕಂಥ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗೋದಂತೂ ಸಾಧ್ಯನೇ ಇಲ್ಲ ಇರತಕ್ಕಂಥ ಕಾಲದಲ್ಲಿ ವಿದೇಶಕ್ಕೆ ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನದ ಕ್ಷಿತಿಜ ಎಷ್ಟು ವಿಸ್ತಾರವಾದದ್ದು ಅಂದ್ರೆ ಆಕಾಶದಷ್ಟು ಅಗಲವಾದದ್ದು. ಆಕಾಶದಷ್ಟು ಅಗಲವಾಗಿದ್ದಕ್ಕೇನೆ ಅವರು ನೀಲಿ ತಮ್ಮ ಸಂಕೇತವನ್ನಾಗಿಟ್ಕೊಂಡಿದ್ರು. ಬಾಬಾ ಸಾಹೇಬ್ ನೀಲಿ ಅವರ ಸಂಕೇತ, ಯಾಕೆಂದ್ರೆ ಸಮಾನತೆಯ ಸಂಕೇತ ನೀಲಿ ಆಗಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೆ ನನ್ನ ಹೃದಯದ ಅಂತರಾಳದಿಂದ ಇವತ್ತಿನ ಈ ಶುಭ ಸಮಾರಂಭದ ಏನು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ, 133ನೇ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ತಮ್ಮೆಲ್ಲರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಅಂಜುಮನ್ ಕಮಿಟಿಯ ಪರವಾಗಿ, ನಮ್ಮ ಮುಸ್ಲಿಂ ಸಮುದಾಯ ಪರವಾಗಿ ತಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಮತ್ತು ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ. ಮತ್ತೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನನಗೆ ಯಾರಾದ್ರೂ ಕೇಳಿದ್ರೆ ನಿಮ್ಮ ಅಪ್ಪನ ಹೆಸರೇನಪ್ಪ ಅಂತ ಹೇಳಿದ್ರೆ ನಾನು ಬಹಳ ಸರಳವಾಗಿ ಹೇಳಬಲ್ಲೆ. ನಮ್ಮ ಮುತ್ಯಾನ ಹೆಸರು ಕೇಳಿದ್ರೆ ನಾನು ಅದ್ರೂ ಬಹಳ ಸರಳವಾಗಿ ಹೇಳಬಲ್ಲೆ. ಆದ್ರೆ ನಮ್ಮ ಮುತ್ಯಾನ ಹೆಸರು ಮತ್ತು ಮುತ್ಯಾನ ಹೆಸರು, ನಮ್ಮ ಮುತ್ಯಾನ ತಾತನ ಹೆಸರು ಹೇಳಂದ್ರೆ ನನ್ನಿಂದಲ್ಲ ನಿಮ್ಮಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು, ಅವರು ನಮಗೆ ಸಂಬಂಧ ಇರಬಹುದು, ಸಂಬಂಧ ಇರಬಹುದು, ಆದರೆ ಅವರ ಹೆಸರು ಯಾರ ಬೇಕಾದ್ರೆ ಕೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಪ್ಪ ಅಂತಂದು ಹೇಳಿದ್ರೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಕೊಟ್ಟ, ನಮ್ಮೆಲ್ಲರಿಗೆ ಸ್ವತಂತ್ರವಾಗಿ ಜೀವನವನ್ನ ಸಾಗಿಸಲಿಕ್ಕೆ ಕೊಟ್ಟಿರ್ತಕ್ಕಂತಹ ಮಹಾನ್ ನಾಯಕ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅದು ಯಾಕೆ ಹೇಳ್ತಾರಪ್ಪ? ಅಂಬೇಡ್ಕರ್ ಅವರ ಹೇಳಿದ ಮೇಲೆ ಅವ್ರೆಲ್ಲರಿಗೆ ಯಾಕೆ ಪರಿಚಯ ಆಗ್ತಾರಪ್ಪ ಅಂತಂದ್ರೆ ಒಂದು ಕಾರಣ ಏನಂತಂದ್ರೆ ಡಾಕ್ಟರ್ ಸಂತ ಕಬೀರ್ ದಾಸ್ ಒಂದು ಚಂದ ಮಾತನ್ನು ಹೇಳ್ತಾರೆ, ಜಬ್ ತೂ ಜಗ್ ಮೇ ಆಯಾ ರೋತಾ ಹೂ ಆಯಾ ಸಾರಾ ಜಗ್ ಹಸ್ ರಹಾ ಥಾ. ಅಂದ್ರೆ ನಾವು ಹುಟ್ಟಿದಾಗ ಹೇಗ್ ಬರ್ತೀವಿ, ಅಳ್ಕೋತ ಬರ್ತೀವಿ. ಆದ್ರೆ ನಾವು ಅಳ್ಕೋತ ಬರ್ತೀವಿ, ಜಗತ್ತೆಲ್ಲ ಸಂತೋಷ, ನಮ್ಮ ಮನೆಯಲ್ಲೆಲ್ಲ ನಗನೋತಾ ಇರ್ತಾರೆ. ಜಬ್ ತೂ ಜಗ್ ಮೇ ಆಯಾ ರೋತಾ ಹೂ ಆಯಾ ಸಾರಾ ಜಗ್ ಹಸ್ ರಹಾ ಥಾ, ದುನಿಯಾ ಮೇ ಕುಚ್ ಐಸಾ ಕಾಮ್ ಕರ್ ಕಿ ತೂ ಜಾತಾ ಹುವಾ ಹಸ್ತಾ ಜಾಯ್ ಸಾರಿ ದುನಿಯಾ ತೀರಿ ಯಾದ್ ಮೇ ರೋತಿ ರಹೆ. ಅಂದ್ರೆ ನಾವು ಜಗತ್ತಿಗೆ ಬಂದಾಗ ನಾವು ಅಳ್ಕೋತ ಬರ್ತೀವಿ, ನಮ್ಮ ಮನೆಯಲ್ಲೆಲ್ಲ ಸಂತೋಷದಿಂದ ನಗನಗ್ತಿರ್ತಾರೆ. ಆದ್ರೆ ನಾವು ಸಾಯುವಾಗ ನಾವು ಸಂತೋಷದಿಂದ ಹೋಗ್ಬೇಕು, ನಮ್ಮನ್ನ ನೆನೆಸಿ ಜನ ಅಳುವಂತಹ ಪ್ರಸಂಗ ನಾವು ನಿರ್ಮಾಣ ಮಾಡಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ದಿಸೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಇಂಥ ಕೆಲಸವನ್ನ ನಿರ್ಮಾಣ ಮಾಡಿ ಹೋಗಿದ್ದಾರೆ. ಅವ್ರು ಹೋಗಿರ್ಬೋದು ಸುಮಾರು 1956ರಲ್ಲಿ ಈ ಜಗತ್ತನ್ನ ಬಿಟ್ಟು ಹೋಗಿದ್ದಾರೆ. ಅವರು ಸುಮಾರು 68 ವರ್ಷ ಆಗಿರ್ಬೋದು ಇವತ್ತಿಗೆ.
ಅವರು ತೀರ್ಕೊಂಡ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಅವರ ತೀರ್ಕೊಂಡಾಗೂ ಕೂಡ ಅವರ ನೆನಪು ಇನ್ನ ಜೀವಂತ ಇದೆ ಅಂತಂದ್ರೆ ಹೇಳಿದ್ರೆ ಅವರ ಏನು ಅವ್ರ ಜೀವನ ಏನಿತ್ತು ಅವರಿಗೆ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಆಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಪ್ರಾಯಶಃ ಸರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಕೆಲವೇ ನಿಮಿಷಗಳಲ್ಲಿ ಅಲ್ಲಬಕ್ಷ ಬಿಜಾಪುರ ಹೇಳಿದಂಗೆ ಕೆಲವೇ ನಿಮಿಷಗಳಲ್ಲಿ ಅದನ್ನ ತಮ್ಮ ಮನದಟ್ಟಾಗುವಂತಹ ಒಂದು ಮಾರ್ಮಿಕವಾಗಿ ಹೇಳಿದರು. ಅದೇ ರೀತಿ ಬಿಜಾಪುರ ಅಲ್ಲಬಕ್ಷ ಬಿಜಾಪುರ ಸಹಿತ ಅವರ ಜೀವನ ಅವರು ನಡೆದ ಒಂದು ಹಾದಿಯನ್ನು ಹೇಳಿದರು. ಅಂಬೇಡ್ಕರ್ ಅವರು ಬಾಲ್ಯಾವಸ್ಥೆಯಿಂದ ಅವರು ಪಟ್ಟ ಕಷ್ಟಗಳನ್ನ ಬಹಳ ಕಷ್ಟಪಟ್ಟಾರ. ಅವರು ನಮಗೆ ಈಗಿನವ್ರಿಗೆ ಯಾರಿಗೂ ಕಷ್ಟ ಕೊಟ್ಟಿಲ್ಲ ಅವರು, ಯಾಕಂದ್ರೆ ಅಂತಹ ಸಂವಿಧಾನ ರಚನೆ ಮಾಡಿ ಹಕ್ಕು ಕೊಟ್ಟು ಎಲ್ಲರಿಗೂ ಸ್ವತಂತ್ರವಾಗಿ ಬದುಕಾಕ್ಬಿಟ್ಟೆ. ಅವಾಗ ಸ್ವತಂತ್ರ ಅನ್ನೋದು ಇದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಈ ಬಾಲ್ಯದಲ್ಲಿಯೇ ಅವರನ್ನು ಅಸ್ಪೃಶ್ಯತೆಯಿಂದ ಹೊರಗಾಕಿದಾಗ ಶಾಲೆ ಹೊರಗೆ ನಿಂತು ಶಾಲೆ ಕಲಿತು ಅದನ್ನ ಅರ್ಥ ಯಾರೋ ಅವ್ರು ಮುಟ್ಟಿಸ್ಕೊಳ್ಳೋಕೆ ತಯಾರಿದ್ದಿಲ್ಲ. ಅಂತ ವಿದ್ಯಾವಂತನ ಸಹಿತ ಅಂತ ಕಾಲದಲ್ಲಿ ಸಹಿತ ಅವರು ದಿಟ್ಟವಾಗಿ ಬಾಲ್ಯಾವಸ್ಥೆಯಲ್ಲಿ ದಿಟ್ಟವಾಗಿ ಎದುರಿಸಿ ತಮ್ಮ ಬಾಲ್ಯದ ಆಧಾರದಲ್ಲಿ ಬಾಲ್ಯದ ಶಿಕ್ಷಣವನ್ನು ಮುಗಿಸಿ ಮುಂಬೈಯಲ್ಲಿ SSLC ಮತ್ತು BA ಮಾಡ್ತಾರೆ ಮತ್ತು ಲಂಡನ್ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ MA ಮತ್ತು PhD ಎರಡೂ ಮಾಡ್ತಾರೆ. ಅದು ಮಾಡಿ ತದನಂತರ ಆರ್ಥಿಕ ಪರಿಸ್ಥಿತಿ ಅಲ್ಲಿ ಹೋಗುವಂತಹ ಪರಿಸ್ಥಿತಿ ಅವ್ರಿಗೆ ಇದ್ದಿದ್ದಿಲ್ಲ. ಅವಾಗ ಬರೋಡಾದ ಮಹಾರಾಜರು ಕೆಲವು ಬಡ ವಿದ್ಯಾರ್ಥಿಗಳಿಗೆ ನೀಡುವಂತಹ ಧನ ಸಹಾಯದ ಮ್ಯಾಗ ಅವರಲ್ಲಿ ಹೋಗಿ ಅಂತಾರ. ಆದ್ರೆ ಅವರ ವಿದ್ಯೆ ಅಲ್ಲಿ ಅಪೂರ್ಣ ಆಗುತ್ತೆ. ಯಾಕಂದ್ರೆ ಅವ್ರು ಕೊಟ್ಟು ಸಹಾಯಧನದ ಅವಧಿ ಮುಗಿದುಗಳನ್ನ ಅವ್ರು ಮಳೆ ಕಳಿಸ್ತಾರ. ಮತ್ತವರು ನಂತರ ಬಂದು ಬಾಂಬೆಗೆ ವಾಸ ಆಗಿ ನಂತರ ದುಡಿದು ಸ್ವಲ್ಪ ಹಣ ಇದು ಮಾಡಿ ಬಾಂಬೆ ಮಹಾರಾಜರು ನೀಡುವಂತಹ ಸಾತ್ ಮಹಾರಾಜರು ನೀಡಿದಂತ ಧನ ಸಹಾಯದಿಂದ ಪುನಃ ಹೋಗಿ ಅಲ್ಲಿ ಅವರು ಶಿಕ್ಷಣವನ್ನ ಮುಗಿಸ್ತಾರ. ಅಂತಹ ಕಷ್ಟ ಜೀವಿಗಳವರು, ಅಂತ ಕಷ್ಟಪಟ್ಟ ಜೀವಿಗಳು ಸಹಿತ ಅವರು ದೇಶಕ್ಕಾಗಿ ಮಾಡಿದ ಇದು ಈ ಎಂದೆಂದೂ ಮರ್ಯಾದಾದಂತ ಇವನ್ ಮಾಡ್ಯಾರ. ಯಾಕಂದ್ರೆ ಅವರು ನೀಡಿದಂತ ಸಂವಿಧಾನದಿಂದ ನಾವೆಲ್ಲ ಈಗ ಬದುಕಾಕತ್ತೀವಿ. ಇದೀಗ ಅವ್ರು ಹೇಳಿದ್ರು ಶಿಕ್ಷಣ ಅವ್ರು ಯಾರಿಗೆ ಹೋರಾಡಿದ್ರು, ಆರ್ಥಿಕವಾಗಿ ಹಿಂದುಳಿದ, ಸಾಮಾಜಿಕ ಹಿಂದುಳಿದ, ಶೈಕ್ಷಣಿಕವಾಗಿ ಹಿಂದುಳಿದಂತಹ ಜನಾಂಗದನ್ನ ನಾವು ಮೇಲ್ ತರಬೇಕು. ಅವರಿಗೆ ನಾವು ಉತ್ತಮ ಶಿಕ್ಷಣ ಕೊಡಬೇಕು. ಅವ್ರನ್ನ ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಒಯ್ಯಬೇಕು, ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಬೇಕು ಅನ್ನೋಂಥ ಉದ್ದೇಶದಿಂದ ಈ ಎಲ್ಲ ನಮ್ಮ ಭಾರತದ ಜನರ ಅರಿವನ್ನು ಅರಿತುಕೊಂಡು ಅವರು ಈಗ ಅದು ನಮ್ಮ ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾದ ನಂತರ ಈ ಭಾರತ ದೇಶಕ್ಕೆ ಈ ಎಂತಹ ಆಡಳಿತ ಬೇಕು, ಯಾವ ರೀತಿ ಆದ್ರೆ ನಾವು ಸುಧಾರಣೆ ಆಗ್ತೀವಿ ಅನ್ನುವಂತ ಒಂದು ಸಮಾನತೆ ಮತ್ತು ಮೂಲಭೂತ ಹಕ್ಕುಗಳನ್ನು ನಮಗೆ ನೀಡಿದ್ರು. ಆ ಮೂಲಭೂತ ಹಕ್ಕುಗಳ ಪ್ರಕಾರ ನಾವೀಗ ಜೀವಿಸ್ತೀವಿ, ನಾವು ಹಕ್ಕು ಪಡಿತೀವಿ. ಇಷ್ಟೆಲ್ಲ ನಾವು ನಿಂತು ಮಾತಾಡ್ತೀವಿ ಅಂದ್ರೆ ಅವ್ರ ಪಟ್ಟ ಕೊಡುಗೆ ಅಪಾರ ಐತಿ. ಅಂತಹ ಮಹಾನ್ ನಾಯಕನಿಗೆ ಇವತ್ತ ನಾವೆಲ್ಲರೂ ಕೂಡಿ ಇಂತಹ ಒಂದು ಶುಭ ದಿನದಂದು ಅವರಿಗೆ ನಮನ ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲ ಪಾಲ್ಗೊಂಡಿದ್ದೀವಿ.